ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಚನ್ನಪಟ್ಟಣ ಬೈ ಎಲೆಕ್ಷನ್ ರಿಸಲ್ಟ್ ಬಿಗ್ ಸೀಕ್ರೆಟ್ ಈಗಾಗಲೇ ಸಂಚಲನ ಸೃಷ್ಟಿ ಮಾಡಿದೆ. ರಿಸಲ್ಟ್ ಬರೋದಕ್ಕಿಂತ ಮುಂಚೆನೇ ನಡೆದಿರೋ ಬೆಳವಣಿಗೆ, ಆ ಎಲ್ಲ ಮಾಹಿತಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ನಾವು ಆಲ್ರೆಡಿ. ಈಗ ಹೊಸದೊಂದು ವಿಚಾರ ನಿಧಾನಕ್ಕೆ ಹೊರಗಡೆ ಬರ್ತಾ ಇದೆ. ಈ ಪ್ರತಿಷ್ಠೆಯ ಕಣದ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಯಾರು ಗೆಲ್ಲೋದು ಅನ್ನೋದನ್ನ ಈ ಅಂಶ ನಿರ್ಧರಿಸಿದೆಯಾ, ಮತ್ತು ಅದು ಗೊತ್ತಾಗ್ತಾ ಇದ್ದ ಹಾಗೆ ಮಹತ್ವದ ಬೆಳವಣಿಗೆಯೊಂದು ಸದ್ದಿಲ್ಲದೆ ಶುರು ಆಗ್ಬಿಟ್ಟಿದೆ. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಚನ್ನಪಟ್ಟಣದಲ್ಲಿ ಗೆಲ್ಲೋದು ಯಾರು? 100ಕ್ಕೆ 100ರಷ್ಟು ಹೇಳೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದು ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಗೊತ್ತಾಗತ್ತೆ, ಇನ್ನೂ ಕಾಯ್ಬೇಕು. ಆದರೆ ನಿನ್ನೆ ಇದ್ದಕ್ಕಿದ್ದಂತೆ ನೀವೆಲ್ಲ ಕಡೆ ನೋಡಿರ್ತೀರಿ, ನಾವು ಕೂಡ ರಿಪೋರ್ಟ್ ಮಾಡಿದ್ದೀವಿ. ಯೋಗೇಶ್ವರ್ ಅವರ ಅಚ್ಚರಿಯ ನಡೆ ಎಲ್ಲರೂ ಹುಬ್ಬೇರಿಸುವಂತೆ ಮಾಡ್ತು. ಏನಪ್ಪ ಇದು, ಯೋಗೇಶ್ವರ್ ಅವರು ಹಿಂಗೆ ಮಾತಾಡ್ಬಿಟ್ರು, ಆತ್ಮವಿಶ್ವಾಸ ಕಳ್ಕೊಂಡು ಬಿಟ್ರ ಅನ್ನೋ ರೀತಿನೇ ಇತ್ತು ಅವ್ರ ಮಾತು. ನಾನೇನು ಹತಾಶೆಗೊಂಡಿಲ್ಲ ಅಂತ ಹೇಳ್ಕೊಂಡೆ. ಸಮುದಾಯ, ಒಕ್ಕಲಿಗ ಸಮುದಾಯ ನಮ್ಮನ್ನು ಒಪ್ಕೊಳ್ಳಲ್ಲ, ದೇವೇಗೌಡರನ್ನು ಒಪ್ಕೊಂಡಿದೆ, ದೊಡ್ಡ ಫ್ಯಾಮಿಲಿ, ಅವ್ರ ವಿರುದ್ಧ ನಿಂತಿದ್ದೀನಿ, ನಾನು ಒಬ್ಬನೇ ಆಗ್ಬಿಟ್ಟೆ, ಏಕಾಂಗಿ ಆಗ್ಬಿಟ್ಟೆ ಅನ್ನೋ ರೀತಿಯಲ್ಲಿ ಅವ್ರ ಮಾತಿನ ಅರ್ಥ ಬಂತು. ಜಮೀರ್ ಅವರು ದೊಡ್ಡ ಡ್ಯಾಮೇಜ್ ಮಾಡಿದ್ರು ಅಂತ ಓಪನ್ ಆಗೇ ಹೇಳಿಬಿಟ್ರು. ಒಂದು ಕಡೆ ಅನುಕೂಲ ಆಗಿರಬಹುದು, ಮತ್ತೊಂದು ಕಡೆ ದೊಡ್ಡ ಸಮಸ್ಯೆನೂ ಆಗಿದೆ. ಅವರಿಂದ ನನಗೆ ಹಿಂದೇಟಾದರೂ ಅಚ್ಚರಿ ಇಲ್ಲ, 50-50 ಇದೆ, ಈಗ ನೋಡೋಣ ಅನ್ನುವ ಮೂಲಕ ಯೋಗೇಶ್ವರ್ ಅವರು ರಿಸಲ್ಟ್ಗೂ ಮುನ್ನವೇ ಯಾಕೆಂಥ ಹತಾಶೆಯನ್ನು ವ್ಯಕ್ತಪಡಿಸಿದರು. ಬೂತ್ ಲೆವೆಲಲ್ಲೆಲ್ಲ ಮಾಹಿತಿ ಕಲೆ ಹಾಕಿದ್ದೀನಿ ಅಂತಾರೆ. ಕಲೆ ಹಾಕಿದ ಮೇಲೆ ಆಡಿದ ಮಾತುಗಳು ಮೊದಲೇ ಇಂಥದ್ದಾಗಬಹುದು, ಹಾಗಾಗಿ ನಾನು ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇದ್ದೀನಿ ಅನ್ನೋ ಸಂದೇಶವಾಯಿತು. ಗೊತ್ತಿಲ್ಲ, ಯೋಗೇಶ್ವರ್ ಅವರು ಬಂದು ಹಿಂಗೆ ಮಾತಾಡ್ದಲ್ವಾ. ಈ ರೀತಿ ಮಾತಾಡ್ತಿರೋದ್ರ ಅಸಲಿ ಸೀಕ್ರೆಟ್ ಈಗ ರಿವೀಲ್ ಆಗ್ತಾ ಇದೆ ನೋಡಿ. ಜಮೀರ್ ಅಹಮದ್ ಖಾನ್ ಅವರು ಬಂದಿದ್ದೇ ದೊಡ್ಡ ಸಮಸ್ಯೆ ಆಯಿತು ಅಂತ ಈಗ ಒಬ್ಬರಲ್ಲ ಇಬ್ಬರಲ್ಲ ಚನ್ನಪಟ್ಟಣ ಅಖಾಡದಲ್ಲಿ ಮಾತಾಡ್ದಿರೋರಿಲ್ಲ. ಕಾಂಗ್ರೆಸ್ ಪಾಳ್ಯದಲ್ಲಿ JDSನವರು ಜಮೀರ್ ಅಹಮದ್ ಖಾನ್ ನಿಖಿಲ್ಗೆ ಸ್ಟಾರ್ ಪ್ರಚಾರಕ ಆಗ್ಬಿಟ್ರು, ಎಂಥ ಒಳ್ಳೆ ಕೆಲಸ ಮಾಡಿದ್ರಲ್ವಾ, ದೊಡ್ಡ ಟ್ವಿಸ್ಟ್ ಕೊಟ್ಬಿಟ್ರು ಅಂತ ಖುಷಿ ಪಡ್ತಾ ಇದ್ರೆ ಅಲ್ಲಿ ಕೈ ಹಿಸ್ಕಿಕೊಳ್ತಿದ್ದಾರೆ. ರಿಸಲ್ಟ್ ಗೊತ್ತಿಲ್ಲ, ಅದು ಯಾರಿಂದನೂ ಹೇಳೋಕೆ ಸಾಧ್ಯ ಇಲ್ಲ, ನೋಡಬೇಕು. ಬಟ್ ಈ ಮಾತು ಕತೆ, ಸಮೀಕ್ಷೆ, ಸರ್ವೆ, ಗ್ರೌಂಡ್ ರಿಪೋರ್ಟಲ್ಲಿ ಬೂತ್ ಲೆವೆಲಲ್ಲಿ ಆಗಿರೋದು ಮಾತ್ರ ಇಂಥದ್ದೊಂದು ಹಿಂಟನ್ನು ಕೊಡ್ತಿದ್ದಾರಲ್ವಾ ಸ್ವತಃ ಅಭ್ಯರ್ಥಿ. ಹಾಗಾದರೆ ಇದನ್ನು ಬಂದು ಹೇಳ್ಕೊಳ್ಳೋ ಅವಶ್ಯಕತೆ ಏನಿತ್ತು, ಯಾಕಿರಬಹುದು ಅಂತ ನೋಡಿದ್ರೆ ನಾವು ನೆನಪು ಮಾಡ್ಕೊಳ್ಬಹುದು. DK ಶಿವಕುಮಾರ್ ಅವರು ಎಷ್ಟು ಅಪ್ಸೆಟ್ ಆಗಿದ್ರು ಯಾವಾಗ ಜಮೀರ್ ಅಹಮದ್ ಖಾನ್ ಅವರು ಬಂದು ಹಿಂಗೆ ಹೇಳೋದ್ರಲ್ಲ. ಅವ್ರ ರಿಯಾಕ್ಷನ್ ಕೇಳೋಕೆ ಹೋದರೆ ಮೀಡಿಯಾದವರು, ಏನು ಸರ್ ಹಿಂಗೆ ಹೇಳಿಬಿಟ್ರು ಜಮೀರ್ ಅವರು, ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಯ್ತಲ್ವ, ಏನು ಹೇಳ್ತೀರಿ ಅಂತ ಕೇಳಿದ್ರೆ ಯಾವ ರೀತಿ ಅಪ್ಸೆಟ್ ಆಗಿದ್ರು ಅನ್ನೋದನ್ನು ನೋಡಿದ್ವಿ ನಾವು. ಅವರು ಊಹೆನೂ ಮಾಡದೇ ಇರೋ ರೀತಿಯಲ್ಲೂ ಒಂದು ಹೊಡೆತ ಬಿದ್ದಂಗೆ ಕಾಣಿಸ್ತು ಅವತ್ತೆ. ನಮಗೆ ಗೊತ್ತಿಲ್ಲಪ್ಪ, ಗಳಸ್ಯ ಕಂಠಸ್ಯ ಅವರು ಕುಮಾರಸ್ವಾಮಿ ಅವರು ಜಮೀರ್ ಅಹಮದ್ ಖಾನ್ ಅವರು ಅವ್ರನ್ನೇ ಕೇಳ್ಕೊಳ್ಳಿ ಅಂದ್ಬಿಟ್ರು. ಅಲ್ಲಿಗೆ ಬೇಕಂತಲೇ ಜಮೀರ್ ಅವರು ಇಂಥ ಹೇಳಿಕೆ ಕೊಟ್ರ ಅನ್ನೋ ಮಟ್ಟಿಗೆ ಚರ್ಚೆಗೆ ಕಾರಣ ಆಯ್ತಿದು. ಅವ್ರು ಬೇಕಂತ ಕೊಟ್ಟರು, ಜೋಶಲ್ಲಿ ಕೊಟ್ಟರು, ಅರ್ಥ ಆಗದೆ ಏನಾಗಬಹುದು ಅಂತ ಪರಿಣಾಮ ಯೋಚನೆ ಮಾಡದೆ ಕೊಟ್ಟರು, ಯಾರಿಗೂ ಗೊತ್ತು. ಆದರೆ ಚರ್ಚೆ ಆಗ್ತಿರೋದು ಮಾತ್ರ ಹಿಂಗೆ ಬೇಕಂತಲೇ ಜಮೀರ್ ಅವರು ಎಡವಟ್ಟು ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಈ ಎಲೆಕ್ಷನ್ನು DK ಶಿವಕುಮಾರ್ ಅವರ ಕುರ್ಚಿ ಏರುವ ಕನಸನ್ನು ನನಸು ಮಾಡುವ ಎಲೆಕ್ಷನ್ ಅಂತಾನೆ ಕನ್ಸಿಡರ್ ಆಗಿತ್ತು. ಒಕ್ಕಲಿಗ ನಾಯಕತ್ವದ ಪ್ರತಿಷ್ಠೆಯ ಸಮರ ಅಂತಾನೆ ಕನ್ಸಿಡರ್ ಆಗಿತ್ತು. ಈ ಎಲೆಕ್ಷನ್ನಲ್ಲಿ ಪಾಸ್ ಆಗಿಬಿಟ್ರೆ ಬೆಂಗಳೂರು ಗ್ರಾಮಾಂತರ ಸೋಲಿನ ಕಹಿಯನ್ನು ಮರೆತು ಮತ್ತೆ CM ಕುರ್ಚಿಯತ್ತ ಹೆಜ್ಜೆ ಇಡ್ತಾರೆ DK ಅಂತಾನೆ ಭಾವಿಸಲಾಗಿತ್ತು. ಅಂತಹ ಹೇಳಿಕೆಗಳು ಬಂದಿದ್ವು ಅಲ್ವಾ. ಕನಕಪುರದಲ್ಲಿ ಹೋಗಿ DK ಶಿವಕುಮಾರ್ ಅವರೊಂದು ಸ್ಕೂಲ್ ಪ್ರೋಗ್ರಾಮಲ್ಲಿ ಏನು ಹೇಳಿದ್ರು ನೋಡಬೇಕು, ದೊಡ್ಡ ಮಟ್ಟದ ಪ್ರಯತ್ನ ಆಗ್ತಾ ಇದೆ, ರಾಜ್ಯದ ಸೇವೆ ಮಾಡಬೇಕು ಅಂತ, ಏನಾಗುತ್ತೋ ಅಂತ ಹೇಳ್ತಾರೆ. ಆಮೇಲೆ ಇದನ್ನ ಏನೇನೋ ಮತ್ತೆ ಅರ್ಥೈಸೋಕೆ ಹೋಗಬೇಡಿ ಅಂತ ಅಲ್ಲೇ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾರೆ. ಬೇರೆಯವರ ನಾಯಕರುಗಳ ಹೇಳಿಕೆಗಳೂ ಬಂದಿವೆ. DK ಶಿವಕುಮಾರ್ ಅವರು CM ಆಗಬೇಕು ಅನ್ನುವ ಆ ಅರ್ಥದ ಹೇಳಿಕೆಗಳು ಬಂದವು. ಈ ಕಡೆ ಸಿದ್ದರಾಮಯ್ಯ ಕ್ಯಾಂಪಿಂದ ಚಲುವರಾಯಸ್ವಾಮಿ ಎಲ್ಲ ಏನು ಹೇಳಿದ್ರು, ಅವರು ಹಣೆಯಲ್ಲಿ ಬರೆದಿದ್ರೆ ಆಗ್ತಾರೆ. ಈ ರೀತಿಯ ಕೌಂಟರ್ಗಳು ಬಂದಿವೆ. ಅಲ್ಲಿಗೆ ಸಿದ್ದು ಟೀಮ್ಗೆ ಒಂದಂತೂ ಖಚಿತ ಆಗಿದೆ, ಬೈ ಎಲೆಕ್ಷನ್ ಆದಮೇಲೆ ಏನೋ ಒಂದು ದೊಡ್ಡ ಬೆಳವಣಿಗೆ ಶುರು ಮಾಡ್ತಾರೆ ಪಕ್ಷದ ಒಳಗಡೆ ಅಂತ. ಹಾಗಾಗಿದು ಬೇಕಂತಲೇ ನಡೆದಿದ್ದ ಜಮೀರ್ ಅವರ ಮೂಲಕ ಅನ್ನುವಂಥ ಹೊಸ ಚರ್ಚೆಗೆ ನಾಂದಿಯಾಗಿಬಿಟ್ಟಿದೆ. ಯಾಕಂದರೆ ಅಲ್ಲಿ ಶಿಗ್ಗಾಂವಿಯಲ್ಲಿ ಯಾವ ರೀತಿ ಓಡಾಡಿದ್ರು ಜಮೀರ್ ಅವರು, ಪಟ್ಟು ಹಿಡಿದು ಅಲ್ಪಸಂಖ್ಯಾತ ಸಮುದಾಯಕ್ಕಲ್ವ ಟಿಕೆಟ್ ಕೊಡಿಸ್ಕೊಂಡಿದ್ದು, ಅಲ್ಲಿ ಸೋಲಾಗಬಾರ್ದು, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ಬೊಮ್ಮಾಯಿ ಅವ್ರ ಜೊತೆ ಅಂತಲೇ ಯಾವಾಗಲೂ ಆರೋಪ ಅಲ್ವಾ, ಅಲ್ಲಿ ಸೋಲಾಗಬಾರ್ದು ಅಂತ
ಸಿದ್ದರಾಮಯ್ಯನವರ ಪರಮಾಪ್ತ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಸಾವಿರ ಜನರನ್ನ ಬೆಳಗಾವಿಯಿಂದ ಕರ್ಕೊಂಡು ಬಂದು ಠಿಕಾಣಿ ಹೂಡಿ ಯಾವುದೇ ಸಂದರ್ಭದಲ್ಲಿ ನಮಗೆ ಇಲ್ಲಿ ಗೆಲುವಾಗಬೇಕು ಅಂತ 100% ಎಫರ್ಟ್ ಹಾಕಿದ್ರು. ಜಮೀರ್ ಅವರು, ಸತೀಶ್ ಜಾರಕಿಹೊಳಿ ಅವರೆಲ್ಲ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಗೊತ್ತಿಲ್ಲ ಏನಾಗುತ್ತೆ ಶಿಗ್ಗಾಮಿ ಅಂತ. ಆದರೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಅಲ್ಲಿದ್ದ ಬೊಮ್ಮಾಯಿ ಅವರು ಕಡೆ ದಿನ ಗಮನಿಸಿರ್ತೀರಿ ನೀವು, ಎಲೆಕ್ಷನ್ ದಿನ ಅವರ ಸ್ಟೇಟ್ಮೆಂಟು ಏನೋ ಸರ್ಕಾರ ಅವ್ರದ್ದು ಎಲ್ಲ ಅವ್ರದ್ದೇ, ಬೇಕಾಬಿಟ್ಟಿಯಾಗಿ ಎಲೆಕ್ಷನ್ ಮಾಡಿದ್ದಾರೆ, ಎಲ್ಲ ಚೆಲ್ಲಿ ಮಳೆ ಸುರಿಸ್ಬಿಟ್ಟಿದ್ದಾರೆ, ಇನ್ನೇನು ನೋಡೋಣ ಬಿಡಿ ಅನ್ನೋ ರೀತಿಯ ಒಂದು ಅಸಮಾಧಾನ, ಹತಾಶೆ ಬೊಮ್ಮಾಯಿಯವರು ಮಾತಲ್ಲಿ ಬಂತು. ಸ್ವಲ್ಪ ಟೆನ್ಷನ್ ಕಾಣಿಸ್ತು, ಗೊತ್ತಿಲ್ಲ ಅಲ್ಲಿ ಫೈಟ್ ಹೆಂಗಾಗಿದೆ ಅಂತ. ರೌಡಿ ಶೀಟರು ಏನು ಸಮಸ್ಯೆನೇ ಇಲ್ಲ ನಮ್ಗೆ, ಆರಾಮಾಗಿ ಅವ್ರ ವಿರುದ್ಧ ಬೊಮ್ಮಾಯಿಯವ್ರ ಪುತ್ರ ಗೆದ್ದು ಬಿಡ್ತಾನೆ ಅಂತ ಇದ್ದ ಕಾನ್ಫಿಡೆನ್ಸಲ್ಲಿ ಒಂದು ಸ್ವಲ್ಪ ಟೆನ್ಷನ್ ಕಾಣಿಸ್ತು. ಅಷ್ಟು ಟೆನ್ಷನ್ ತಂದಿಟ್ರು. ಕಾಂಗ್ರೆಸ್ಗೆ ಅಷ್ಟು ನಿರೀಕ್ಷೆ ಇಲ್ಲದ ಶಿಗ್ಗಾವಿಯಲ್ಲೇ ಟೆನ್ಷನ್ ತಂದಿಡ್ತು ಸಿದ್ದರಾಮಯ್ಯ ಟೀಮ್, ಅಷ್ಟು ಎಫರ್ಟ್ ಹಾಕೋ ಮೂಲಕ. ಇನ್ನು ಸಂಡೂರಂತೂ ಲಾರ್ಡ್ ಆ್ಯಂಡ್ ಟೀಮ್ ಭರ್ಜರಿ ಎಫರ್ಟ್ ಹಾಕಿದೆ, ಅಲ್ಲಿ ಪಾಸಿಟಿವ್ ಆಗಿದೆ. ಕಾಂಗ್ರೆಸ್ಗೆ ಬಹುತೇಕ ಗೆಲ್ಲುವ ಸಾಧ್ಯತೆಯೂ ಕಂಡು ಬರ್ತಾ ಇದೆ. ಆದರೆ ಚನ್ನಪಟ್ಟಣದಲ್ಲಿ ಸಿದ್ದರಾಮಯ್ಯನವರ ಪರಮಾಪ್ತನೇ ಬಂದು ಈ ಎಡವಟ್ಟು ಮಾಡಿ ಹೋಗಿದ್ದು, DK ಬ್ರದರ್ಸು ಕೈ ಹಿಸ್ಕಿಕೊಳ್ತಿದ್ದಾರೆ, ಕೆಂಡವಾಗಿದ್ದಾರೆ. ಹೈಕಮಾಂಡ್ಗೆ ಕಂಪ್ಲೇಂಟ್ ಬೇರೆ ಹೋಗಿದೆ ಜಮೀರ್ ಅವ್ರ ವಿರುದ್ಧ. ಹಲವು ಶಾಸಕರು ಮೊದಲು ಇವ್ರ ವಿರುದ್ಧ ಕ್ರಮ ಕೈಗೊಳ್ಳಿ, ವಕ್ಫು ಅಂತ ಸುಮಾರು ಡ್ಯಾಮೇಜ್ ಮಾಡಿದ್ರು. ಈಗ ಈ ಸ್ಟೇಟ್ಮೆಂಟು ಒಂದಲ್ಲ ಎರಡಲ್ಲ ಇವರಿಂದ ಆಗ್ತಿರೋ ಸಮಸ್ಯೆ, ಮೊದಲು ಅವ್ರನ್ನ ಕೆಳಗಿಳಿಸಿ ಅಂತ ಕಂಪ್ಲೇಂಟ್ ಬೇರೆ ಹೋಗಿದೆ. ಸೊ ಈಗ ಶುರುವಾಗಿರೋದೇನಪ್ಪ ಚರ್ಚೆ ಅಂದರೆ, ಯೋಗೇಶ್ವರ್ ಅವರು ಯಾಕೆ ಬಂದು ಈ ಸ್ಟೇಟ್ಮೆಂಟ್ ಕೊಟ್ಟರು, ಹತಾಶೆಯ ಮಾತುಗಳನ್ನಾಡಿದ್ರು, ನಾಳೆ ರಿಸಲ್ಟ್ ಏನಾಗಬಹುದು ಅನ್ನೋ ಸುಳಿವನ್ನು ಯಾಕೆ ಕೊಡ್ತಿದ್ದಾರೆ ಅಂದರೆ, ಹೆಚ್ಚು ಕಡಿಮೆ ಆದರೆ ಅದನ್ನು ಸಿದ್ದರಾಮಯ್ಯನವರ ತಲೆಗೆ ಕಟ್ಟುವಂತಹ ಪೂರ್ವ ಸಿದ್ಧತೆ ಇರಬಹುದು. ಎಲ್ಲ ಸರಿಯಾಗಿಬಿಟ್ಟಿದ್ರೆ ಟೆನ್ಷನ್ ಇರಲಿಲ್ಲ, ಬೇರೆಯದ್ದೇ ಲೆಕ್ಕಾಚಾರ ಶುರುವಾಗ್ಬಿಡ್ತಿತ್ತು. DK ಬ್ರದರ್ಸ್ ಬಲ ಈಗಲೂ ಇದೆ. ಕುಮಾರಸ್ವಾಮಿ ಅವರ ಕ್ಷೇತ್ರವನ್ನು ಕೈ ತಪ್ಪಿಸಿದ್ದೀವಿ, ಕೇಂದ್ರ ಸಚಿವರಾಗಿದ್ದುಕೊಂಡು BJP ಮೈತ್ರಿ ಇದ್ದುಕೊಂಡು ಅವರ ಕ್ಷೇತ್ರ ಕೈ ತಪ್ಪಿಸಿದ್ದೀವಿ ಅಂದರೆ ನಮ್ಮ ಬಲ ಎಂಥದ್ದು ಅಂತ ಕ್ಲೇಮ್ ಮಾಡೋಕ್ಕಾಗ್ತಿತ್ತು. ಬಟ್ ಈಗ ಸೋತ್ರೆ ಅದರ ಹೊರೆ ಹೊರಬೇಕಾಗತ್ತಲ್ಲ. ಬಟ್ ಕಾರಣ ನಾವಲ್ಲ ಇವರು ಅಂತ ಸಿದ್ದರಾಮಯ್ಯನವರ ತಲೆಗೆ ಕಟ್ಟೋದಕ್ಕೆ ಸರಿಯಾದ ಸಿದ್ಧತೆ ಶುರುವಾದಂತೆ ಕಾಣಿಸ್ತಾ ಇದೆ. ಈಗಲೇ ತಯಾರಿ ಮಾಡಿ ಇಟ್ಟು ಬಿಡಬೇಕು. ಈಗ ಯೋಗೇಶ್ವರ್ ಅವ್ರ ಪಾಪ ಏನು ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ, ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿಬಿಟ್ರೆ ಗೊತ್ತಿಲ್ಲ ಏನಾಗುತ್ತೆ ಅಂತ. DK ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ಸನ್ನು ನಂಬಿಕೊಂಡು ಬಂದರು, ಮೈತ್ರಿ ಟಿಕೆಟ್ ಸಿಕ್ಕುವಂಥ ಸಾಧ್ಯತೆ ಇದ್ದರೂ ಕೂಡ ಬಿಟ್ಟು ಬಂದರು. ಎಲ್ಲ ಒಳ್ಳೇದಾಗತ್ತೆ, ಆಡಳಿತ ಪಕ್ಷದ ಶಾಸಕನಾದರೆ ಅನುಕೂಲನೇ ಬೇರೆ ಅಂತ ಬಂದಿದ್ದಾಯಿತು. ಆದರೆ ಇಲ್ಲಿ ಎಡವಟ್ಟುಗಳ ಮೇಲೆ ಎಡವಟ್ಟು, ಎಲೆಕ್ಷನ್ ಅಖಾಡ ಪ್ರಚಾರದಲ್ಲಿ ಹಿಂಗೆಲ್ಲ ಆಗತ್ತೆ ಅಂತ ಅವ್ರ ಕನಸು ಮನಸ್ಸಲ್ಲೂ ಊಹಿಸಿರಲಿಲ್ಲ. ಬಾಯ್ ಬಿಟ್ಟು ಹೇಳ್ತಿದ್ದಾರೆ, ಜಮೀರ್ ಅವರಿಂದ ನಮಗೆ ತೊಂದರೆ ಆಗಿದೆ ಹೌದು ಅಂತ. ಜಮೀರ್ ಅವ್ರ ಸ್ಟೇಟ್ಮೆಂಟು ಅದನ್ನು ಮಾಡೋ ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ. ಚುನಾವಣಾ ಸಂದರ್ಭದಲ್ಲಿ ನಮ್ಮ ವಿಷಯ ಇಟ್ಕೊಂಡು ನಾವು ಚುನಾವಣೆಯನ್ನು ಹೋಗ್ತೀವಿ. ವೈಯಕ್ತಿಕ ವಿಚಾರಗಳನ್ನು ಅಷ್ಟು ತೀಕ್ಷ್ಣವಾಗಿ ಪ್ರಚೋದನೆ ಮಾಡೋದ್ರಿಂದ ಡ್ಯಾಮೇಜ್ ಆಗೇ ಆಗುತ್ತೆ. ಮನುಷ್ಯ ಭಾವಜೀವಿ, ಭಾವನಾತ್ಮಕವಾಗಿ ಕೆಲವು ವಿಚಾರಗಳನ್ನ ಇಟ್ಕೊಂಡಿರ್ತಾನೆ. ಅವನ ಒಂದು ವಿಶ್ವಾಸಕ್ಕೆ ಘಾಸಿಯಾದಾಗ ಅವನು ಸಾಮಾನ್ಯವಾಗಿ ಅದನ್ನು ಪ್ರತಿಭಟಿಸ್ತಾನೆ. ಮತದಾನದ ಇನ್ನೊಂದು ದಿವಸ ಮಾಧ್ಯಮಗಳು ಕೂಡ ಇದನ್ನು ಭಾಳ ಪ್ರಚಾರ ಮಾಡೋದ್ರಿಂದ ಪದೇ ನಮಗೆ ಘಾಸಿನೂ ಆಗಿರ್ಬೋದು, ಡ್ಯಾಮೇಜು ಆಗಿರ್ಬೋದು, ನನಗೆ ಅದಕ್ಕೆ ನಷ್ಟನೂ ಆಗಿರ್ಬೋದು. ಒಂದು ಕಡೆ ಜಮೀರ್ ಅವ್ರು ಬರೋದ್ರಿಂದ ಒಂದಷ್ಟು ಅನುಕೂಲ ಆದರೆ ಅದಕ್ಕಿಂತ ಹೆಚ್ಚಾಗಿ ಒಂದು ಕಡೆ ಅನಾನುಕೂಲನೂ ಆಗಿದೆ. ಸೊ ಚನ್ನಪಟ್ಟಣ ರಿಸಲ್ಟ್ ಮೊದಲೇ ನಿರ್ಧಾರ ಆಗೇ ಬಿಟ್ಟಿದೆಯಾ, ಕ್ಲಾರಿಟಿ ಸಿಕ್ಕೇ ಬಿಟ್ಟಿದೆಯಾ ಅನ್ನೋದು ಒಂದು ಕಡೆ ಆದರೆ, ಇದರ ಎಫೆಕ್ಟು ಸರ್ಕಾರದಲ್ಲಿ DK ಸಿದ್ದರಾಮಯ್ಯ ಬಣಗಳ ಜಟಾಪಟಿಯನ್ನು ತಾರಕಕ್ಕೇರಿಸೋ ಥರ ಕಾಣಿಸ್ತಾ ಇದೆ. ಇದರ ಹೊಣೆಯನ್ನು ಸಿದ್ದರಾಮಯ್ಯನವರೇ ಹೊರಬೇಕು ಅಂತ ಹೈಕಮಾಂಡ್ ಮುಂದೆ ದೂರ ಇಡಲಿದೆಯಾ ಮತ್ತೊಂದು ಬಣ ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.